ಯಾಕೆ ರೈತರಾಗಬೇಕು? ಯುವಜನ ಕೃಷಿನ ಉಳಿಸೋದಕ್ಕೆ ಯುವಜನ ರೈತರಾಗಬೇಕಾ? ಯುವಜನ ಅಲ್ಲಿ ನೋಡಿ, ಈಗ ಅವ್ರಿಗೆ ಏನು ಬೇಕು ಸೆಲೆಕ್ಟ್ ಮಾಡ್ತಿದ್ದಾರೆ, ಹೊಸ ವೃತ್ತಿಗಳನ್ನು ಆಯ್ಕೆ ಮಾಡ್ತಿದ್ದಾರೆ. ಸೊ ನಾವೇನು ಮಾಡಬೇಕಾಗಿರೋದು ಅಂದರೆ, ಯುವಜನ ಕೃಷಿಗೆ ಬರಬೇಕಂದ್ರೆ ಕೃಷಿ ಬದುಕನ್ನು ಸುಂದರವಾಗಿಸೋಕ್ಕೆ ಸಾಧ್ಯ ಆಗಿದೆಯಾ? ಕೃಷಿ ಬದುಕು ಸುಂದರವಾದರೆ, ಆ ವೃತ್ತಿಗೆ ಒಂದು ಗೌರವ ಬಂದರೆ, ಘನತೆ ಬಂದರೆ ಯುವಜನ ಆಕರ್ಷಿತರಾಗ್ತಾರೆ. ಮೊದಲನೇದು. ಎರಡನೇದು ಲಾಭದಾಯಕ ಆಗಬೇಕು. ಲಾಭದಾಯಕನೂ ಆಗಬೇಕು, ಅದಕ್ಕೊಂದು ಘನತೆ ಬರಬೇಕು. ಇಂಥ ಒಂದು ಮಾದರಿಗಳನ್ನು ಕಟ್ಟಿಕೊಡ್ಲಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಕೃಷಿಗೆ ಯಾವ ಯುವಜನರೂ ಬರಲ್ಲ, ಯಾರೂ ಬರಲ್ಲ. ಯಾಕೆ ಬರ್ತಾರೆ? ಯಾಕೆ ಬರಬೇಕು? ಇದು ಮುಖ್ಯವಾದ ಪ್ರಶ್ನೆ. ಹೀಗೆ ಆಗ್ತಾ ಹೋದ್ರೆ ಏನೇ ಆಧುನೀಕರಣ ಆದ್ರೂ ಊಟ ಮಾಡೋದು ಅನ್ನನೇ ಊಟ ಮಾಡ್ಬೇಕಾಗಿರುತ್ತೆ ಅಲ್ವಾ? ಯಾರು ಏನು ಬಿಲ್ಡಿಂಗ್ ಕಟ್ತಾ ಇದೀವಿ, ಲೇಔಟ್ ಮಾಡ್ಕೊಳ್ತಾ ಇದೀವಿ ಅಂತ ಬರೀ ಅದನ್ನೇ ತಿನ್ನೋಕ್ಕಾಗಲ್ಲ. ಮೇನ್ಲಿ ಇಂಪಾರ್ಟೆಂಟ್ ಇರೋದೇ ಎಲ್ಲ ಹೀಗೆ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಹೇಗೆ ಮುಂದಿನ ಭವಿಷ್ಯ ಏನಾಗ್ಬೋದು ಅಂತ. ಸೊ ಭವಿಷ್ಯ ಏನೇ ಆದರೂ ಕೂಡ ಮತ್ತೆ ಏನು ಈ ಚಕ್ರ ಉರುಳ್ತಾ ಇರುತ್ತೆ, ಕಾಲ ತಿರುಗ್ತಾ ಇರುತ್ತೆ, ಮತ್ತೆ ನಾವು ರೀಇನ್ವೆಂಟ್ ಮಾಡ್ತಾನೆ ಹೋಗ್ತಾ ಇರ್ತೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ಮತ್ತೆ ಡಿಮ್ಯಾಂಡ್ ಬರ್ತಾ ಇದೆ. ನೋಡಿ ನೀವು ಕೆಲವು ಸರಿ ನೋಡಿ, ಈಗ ಕೋವಿಡ್ ಟೈಮಲ್ಲಿ ಹಳ್ಳಿಗಳಿಗೆ ಬಂದು ಎಷ್ಟೋ ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ಮಾದರಿಗಳು ಇದೆ, ಸಣ್ಣ ಸಣ್ಣ ಮಾದರಿಗಳು. ಆದರೆ ಅವಕ್ಕೆ ಹೆಚ್ಚು ಸಪೋರ್ಟ್ನ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇರೋದು. ಈಗ ಉದಾಹರಣೆಗೆ ಹಳ್ಳಿ ಒಳಗಡೆನೆ ಒಂದಷ್ಟು ಸಾವಯವ ಕೃಷಿನ ಮಾಡ್ತಾ ಮಾರಾಟದ ವಿಧಾನಗಳನ್ನು ಕಂಡ್ಕಂತ, ಅವ್ರ ಉತ್ಪನ್ನಗಳನ್ನು ಸರಿಯಾಗಿ ಮಾರಾಟ ಮಾಡೋದನ್ನು ಕಂಡ್ಕಂತ ಅನೇಕ ಜನ ಒಂದು ಗೌರವಯುತವಾದ ಬದುಕನ್ನು ಕಟ್ಕೊಂಡಿದ್ದಾರೆ. ರೈತ ಅಂತ ಹೇಳ್ಕೊಳಕ್ಕೆ ಒಂದು ಘನತೆಯ ಒಂದು ವೃತ್ತಿ ಅದು ಅಂತ ಹೇಳ್ಕೊಳೋದಕ್ಕೆ ಮುಂದೆ ಬರ್ತಿದ್ದಾರೆ. ನಾನು ರೈತನಪ್ಪ ಅಂತ ಹೇಳ್ಕೊಳೋದಕ್ಕೆ ಮುಂದೆ ಬರ್ತಿದ್ದಾರೆ. ಈ ಥರದ ಒಂದಷ್ಟು ಮಾದರಿಗಳು ಶುರುವಾಗಿದೆ. ಈ ಮಾದರಿಗಳು ಹೆಚ್ಚು ಆಗಬೇಕು. ಹೆಚ್ಚು ಆದಾಗ ಸಹಜವಾಗಿ ಯುವಜನ ಆ ವೃತ್ತಿನ ಆಯ್ಕೆ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಾರೆ. ಆಮೇಲೆ ಈ ಮುಂದಿನ ಕೃಷಿ ದೃಷ್ಟಿಯಿಂದ ಮಾರಾಟದ ಸಾಧ್ಯತೆಗಳು ಜಾಸ್ತಿನ ಕ್ರಿಯೇಟ್ ಮಾಡಬೇಕು ಸರ್ಕಾರ. ಅದು ಮುಖ್ಯವಾಗಿ ಆಗ್ಬೇಕಾದ್ರೆ ಯುವಜನ ಬರಬೇಕಂದ್ರೆ ಉತ್ಪನ್ನಗಳಿಗೆ ಒಳ್ಳೆ ಬೆಲೆ ಸಿಗಂಗೆ ಆಗಬೇಕು. ಹಾಗಿದ್ರೆ ಇವಾಗ ಲಾಭದಾಯಕ ಇದೆಯಾ ಇಲ್ವಾ? ಕೃಷಿ ವಲಯ ಲಾಭದಾಯಕವಾಗಿದೆಯಾ ಇಲ್ವಾ? ಸೊ ಅದು ಲಾಭದಾಯಕ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳೋದು ಕಷ್ಟ ಆಗುತ್ತೆ. ಆದರೆ ಈ ಪ್ರಕ್ರಿಯೆನ ನೋಡಿ, ಉದಾಹರಣೆಗೆ ಯಾವುದೇ ಒಂದು ಇಂಡಸ್ಟ್ರಿ ಒಳಗಡೆ ಎಲ್ಲೇ ಆದರೂ ಕೂಡ ಅವರು ಬೆಳೆದ ಉತ್ಪನ್ನಕ್ಕೆ ಅವ್ರು ಬೆಲೆ ನಿರ್ಧಾರ ಮಾಡ್ತಾರೆ. ಆದರೆ ರೈತನ ಬೆಳೆಗೆ ಬೆಲೆ ನಿರ್ಧಾರ ಮಾಡೋರು APMC ಒಳಗಡೆ ಇರುವಂಥ ವರ್ತಕರು. ಓಕೆ. ಸೊ ಅದು ಎಂಥ ಕೆಟ್ಟ ವ್ಯವಸ್ಥೆನೇ ಬೆಸ್ಟ್ ವ್ಯವಸ್ಥೆ ಅಂತ ಇರೋದು ಇಂಡಿಯಾದಲ್ಲಿ. ನೋಡಿ, ಈಗ ನಾವು ರೈತರು ಒಂದು ಉತ್ಪನ್ನನ ತಂದು APMCಗೆ ತಂದರೆ ನಮ್ಮ ಉತ್ಪನ್ನನ ಮಧ್ಯದಲ್ಲಿ ಇಟ್ಟು 3-4 ಜನ ರೈತರು ನಿಂತು ಅದನ್ನು ಹರಾಜಾಕ್ತಾರೆ. ಇದನ್ನು ನಾನು ಇಷ್ಟಕ್ಕೆ ಖರೀದಿ ಮಾಡ್ತೇನೆ ಅಂತ. ಸೊ ಹರಾಜು ಹಾಕೋದೇನೆ ಆ ಒಂದು ಪದ್ಧತಿ ಇರೋದ್ರಿಂದ ರೈತರಿಗೆ ಒಂದಷ್ಟು ಒಳ್ಳೆ ಬೆಲೆ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಹರಾಜು ಹಾಕೋದು ಅಂತಂದ್ರೆ ನಮ್ಮ ಕಡೆಗೆ ಅದ್ರ ಮಾನ ಕಳಿಯೋದು ಅಂತ ಹರಾಜು ಹಾಕ್ಬಿಟ್ಟ ಕಣೆಯ ಅಂತಂತಾರೆ. ಸೊ ಅಂದ್ರೆ ಆದ್ರೂ ಆ ರೈತನ ಉತ್ಪನ್ನದ ಮಾನ ಕಳೆದು ರೈತರು ಮಾನ ಕಳೆದೇನೆ ಖರೀದಿ ಮಾಡೋ ಅಂತ ವ್ಯವಸ್ಥೆ ಇವತ್ತಿರೋವಂಥದ್ದು APMCನಲ್ಲಿ. ಸೊ ಅದೇನೇ ಬೆಸ್ಟ್ ವ್ಯವಸ್ಥೆ ಇರೋದು, ಅದರಿಂದಲೇ ಒಂದಿಷ್ಟು ಒಳ್ಳೆ ರೇಟ್ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಈ ವ್ಯವಸ್ಥೆ ಬದಲಾಗಬೇಕಂದ್ರೆ ಹೊಸ ಸಾಧ್ಯತೆಗಳು ಇವಾಗ ಶುರುವಾಗಿದೆ. ಉದಾಹರಣೆಗೆ ರೈತ ಸಂತೆಗಳ ಥರದ ಇದು ನೋಡಿ, ಅಲ್ಲಲ್ಲೇ ರೈತ ಸಂತೆಗಳು ಯಶಸ್ವಿ ಆಗ್ತಾ ಇದ್ದಾವೆ. ಫಾರ್ಮರ್ಸ್ ಮಾರ್ಕೆಟ್ಗಳು, ಈ ರೈತ ಸಂತೆಗಳು ಶುದ್ಧ ರೈತರ ಸಂತೆಗಳೇ ಆಗೋ ರೀತಿಯಲ್ಲಿ ಸರ್ಕಾರಗಳು ಏನಾದರೂ ಕ್ರಮ ತಗೋಬೇಕು. ನೋಡಿ, ಈ ದೊಡ್ಡ ಇದು ಬೇಕಾಗಿಲ್ಲ. ರೈತರು ಸುಲಭವಾಗಿ ಬೆಂಗಳೂರಿಗೆ ತಂದು ಮಾರಾಟ ಮಾಡೋಕ್ಕೆ ಬೇಕಾದಂಥ ಸಾಧ್ಯತೆಯನ್ನು ಮಾಡುತ್ತೆ. ನೋಡಿ, ಈಗ ನಾವು ರಾಜಕೀಯವಾಗಿ ಹೇಳಬೇಕಂದ್ರೆ, ಈಗ ವಿ ಸೋಮಣ್ಣವರು ರೈಲ್ವೆ ಮಿನಿಸ್ಟರ್ ಇದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಒಂದು ಟ್ರೈನು, ವಾರದಲ್ಲಿ 2 ದಿನ ಒಂದು ಟ್ರೈನು ಫಾರ್ಮರ್ಸ್ ಟ್ರೈನ್ ಅಂತ ಬಿಟ್ಟರೆ ಹೆಂಗಿರುತ್ತೆ? ಅಲ್ಲಿಂದ ರೈತರುಗಳೆಲ್ಲ ತಂದು ತಮ್ಮ ಉತ್ಪನ್ನಗಳನ್ನ ಬೆಂಗಳೂರಿನಲ್ಲಿ ಮಾರಾಟ ಮಾಡ್ಕೊಂಡು ವಾಪಸ್ ಹೋಗೋ ಥರ. ಈಗ ಹರಾಜಾಕೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಗೊತ್ತು ನಮಗಿದ್ದು ಎಷ್ಟು ಖರ್ಚು ಬಿದ್ದಿದೆ ಈ ಬೆಳೆಗೆ ಅಂತ. ಅವ್ರು ಲಾಭ ಇಟ್ಕೊಂಡು ಅವ್ರೊಂದು ಬೆಲೆ ಹೇಳ್ತಾರೆ, ಆ ಬೆಲೆ ಖರೀದಿ ಮಾಡ್ಬೇಕಾಗಿಲ್ಲ ಅಲ್ವಾ? ಹೌದು. ಆಗಿಲ್ಲ. ಆದ್ರೆ ಆಗಿಲ್ಲ ಇರೋ ರೀತಿನೇ ಹಾಗೆ ಕೊನೆಗೆ
ಅವ್ರಿಗೆ ಕೈಕಾಲು ಬಿದ್ದು ತಗೊಳ್ಳಿ ಅಂತ ಸ್ಥಿತಿ ಕೆಲವು ಕಡೆಗೆ ನಿರ್ಮಾಣ ಆಗುತ್ತೆ. ಓಕೆ ಸೊ ಹಂಗಾಗಿ ನೋಡಿ ಏನ್ ಚೇಂಜ್ ಮಾಡ್ಬೇಕಂದಾಗ ಈ ರೀತಿ ರೈತ ಸಂತೆಗಳನ್ನ ಜಾಸ್ತಿ ಮಾಡೋವಂಥದ್ದು, ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಜಾಸ್ತಿ ಮಾಡೋವಂಥದ್ದು, ಸೊ ರೈತ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡೋವಂಥ ವ್ಯವಸ್ಥೆಗಳನ್ನು ಹೆಚ್ಚು ಮಾಡೋವಂಥದ್ದು. ಸೊ ಇವುಗಳನ್ನ ಮಾಡಿದಾಗ ರೈತರನ್ನ ನಾವು ಆದಷ್ಟು ಅವರು ಎಕನಾಮಿಕಲ್ ಆಗಿ ಲಾಭ ಆಗಂಗೆ ಮಾಡ್ಬೋದು. ಸೊ ಈ ಥರದ ಒಂದು ಪರಿಹಾರದ ದಾರಿಗಳು ಕೆಲವು ರೈತರನ್ನೇ ಕಂಡ್ಕೊಂತಾ ಇದ್ದಾರೆ. ಸೊ ಈಗ ಹೊಸ ಜನ್ರೇಷನ್ ಯುವ ಜನ ಏನಿದ್ದಾರೆ ಅವರು ಇವತ್ತು ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ತಿದ್ದಾರೆ, ಮತ್ತು ಈ ಒಂದು ಹೊರ ಜಗತ್ತಿನ ಜೊತೆಗೆ ಕನೆಕ್ಟ್ ಆಗಿರೋವಂಥವ್ರು ಈ ಮಾರಾಟದ ಸಾಧ್ಯತೆಯನ್ನು ಶುರು ಮಾಡಿದ್ದಾರೆ. ಆ ಥರದ್ದು ಎಕ್ಸಾಂಪಲ್ಗಳು ತುಂಬ ಇದೆ. ಎಸ್, ಓಕೆ ಸರ್. ಇನ್ನು ಬೆಳೆ ಅನ್ನೋ ವಿಚಾರಕ್ಕೆ ಬಂದರೆ, ಸೊ ಈ ಬೆಳೆಗಳಿಗೆ ರೋಗಗಳು ಬರಬಾರ್ದು ಅಂತ ರಾಸಾಯನಿಕ ಯೂಸ್ ಮಾಡೋದು ಜಾಸ್ತಿ ಆಗ್ತದೆ. ಆ ರೀತಿ ಯೂಸ್ ಮಾಡದೆ ಹೇಗೆ ನಿವಾರಿಸ್ಬೋದು ಅದನ್ನು? ಏನಾದ್ರು ಆಲ್ಟರ್ನೇಟಿವ್ ಆಗಿದೆಯಾ ಅಂತ? ಖಂಡಿತವಾಗೂ ಕೂಡ ಈಗ ಅನೇಕ ದಾರಿಗಳಿದೆ. ಒಂದು, ನಮ್ಮ ಬೆಳೆಗೆ ಕೀಟಗಳು ಮತ್ತು ರೋಗಗಳು ಬರ್ದಂಗೆ ನೋಡ್ಬೇಕಂದ್ರೆ ಫಸ್ಟ್ ನಾವು ಮಣ್ಣಿಂದ ಶುರು ಮಾಡಬೇಕು. ಮಣ್ಣಿಂದ ಕಾಯ ಅಂತ ಹೇಳ್ತಾರೆ ದಾಸರು. ಅಂದರೆ ಮಣ್ಣನ್ನು ನಾವು ಫಸ್ಟು ಒಂದು ಶ್ರೀಮಂತಗೊಳಿಸ್ಬೇಕು. ಮಣ್ಣನ್ನು ಶ್ರೀಮಂತಗೊಳಿಸಿದ್ರೆ ಅದು ಬೆಳೆನ ಶ್ರೀಮಂತಗೊಳಿಸುತ್ತೆ. ಸೊ ನಿಮಗೆ ಬೇರುಗಳಿಲ್ಲದೆ ಮರ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಬೇರುಗಳನ್ನು ನಾವು ಭದ್ರ ಮಾಡಬೇಕು. ಗಿಡದ ಬೇರು ಯಾವುದು? ಮಣ್ಣಿನ ಒಳಗಡೆಗೆ ಇರೋ ಸತ್ವಗಳಿದೆಯಲ್ಲ, ಅದು ಅಲ್ಲಿ ರಿಚ್ ಮಾಡಿದಾಗ ಕೀಟ ಮತ್ತು ರೋಗಗಳ ವಿರುದ್ಧ ಆ ಗಿಡನೇ ಒಂದು ರೆಸಿಸ್ಟೆನ್ಸ್ನ ಬೆಳೆಸ್ಕೊಳುತ್ತೆ. ಇದು ಮೊದಲನೇದು. ಎರಡನೇದು, ನಾವು ಮಿಶ್ರ ಬೆಳೆಗಳನ್ನು ಅಳವಡಿಸ್ಕೊಳ್ಳೋವಂಥದ್ದು. ಎಲ್ಲ ಕಡೆಗೆ ಮೊನೋಕ್ರಾಪಿಂಗ್. ಯಾಕೆ ಮೊನೋಕ್ರಾಪಿಂಗ್ ಮಾಡ್ತಾರೆ ಅಂದರೆ ಮೆಷಿನ್ ಹೊಡೆಯೋಕ್ಕಾಗಲ್ಲ ಅಂತ, ಸಿಂಪಲ್. ನಮ್ಮ ರಾಗಿ ಒಳಗಡೆ ನೋಡಿ, ನಾವು ಅಕ್ಕಡಿನ ಹಾಕಿ ಬೆಳಿತೀವಿ. ಸೊ ಇತ್ತೀಚೆಗೆ ಏನಾಗಿದೆ, ಮೆಷಿನ್ ಹೊಡೆಯೋಕ್ಕಾಗಲ್ಲ, ಮೆಷಿನ್ನಲ್ಲಿ ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ, ಮೆಷಿನಲ್ಲಿ ಉಳುಮೆ ಮಾಡೋಕ್ಕಾಗಲ್ಲ ಅಂತೇಳಿ ಎಲ್ಲ ಈ ಏಕ ಬೆಳೆ ಪದ್ಧತಿಗಳನ್ನು ಹಾಕಿ ಎಲ್ಲ ಮೆಷಿನ್ ಹಾರ್ವೆಸ್ಟ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂತಂದರೆ ಏಕ ಬೆಳೆ ಪದ್ಧತಿಗಳಿಂದ ಕೀಟಗಳು ಜಾಸ್ತಿ ಆಗುತ್ತೆ. ಮಿಶ್ರ ಬೆಳೆಗಳಿದ್ದಾಗ ಕೀಟಗಳು ಕಡಿಮೆ ಆಗುತ್ತೆ.